ರಾಹುಲ್ ಖರ್ಗೆ ಮೇಲೆ ಅಸ್ಸಾಂ ಸಿಎಂ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಲ್ಯಾಂಡ್ ಜಿಹಾದ್ ಬಗ್ಗೆ ಕಾಂಗ್ರೆಸ್ಗೆ ಗೊತ್ತಿಲ್ಲ, ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳುವುದಾದರೆ ಸ್ವಾಗತ, ಯಾವಾಗ ಕ್ರಮ ಕೈಗೊಳ್ತಾರೆ ಆಗ ಹೋಗಿ ಉತ್ತರ ಕೊಡ್ತೀನಿ. ರಾಬರ್ಟ್ ವಾದ್ರಾ ಮೇಲೆ ಇಡಿಯಿಂದ ಕೇಸ್ ದಾಖಲಾಗಿದೆ. ವ್ಯಕ್ತಿಯೊಬ್ಬ ಮೇಲೆ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಮೇಲೆ ಗೂಬೆಯನ್ನ ಕೂರಿಸುವ ಕೆಲಸ ಆಗ್ತಾ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ರಾಹುಲ್ ಹಾಗೆ ಖರ್ಗೆ ಮೇಲೆ ಅಸ್ಸಾಂ ಸಿಎಂ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಲ್ಯಾಂಡ್ ಜಿಹಾದ್ ಬಗ್ಗೆ ಕಾಂಗ್ರೆಸ್ಗೆ ಗೊತ್ತಿಲ್ಲ, ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳೋದಾದ್ರೆ ಸ್ವಾಗತಿಸ್ತೀನಿ, ಯಾವಾಗ ಕ್ರಮ ಕೈಗೊಳ್ತಾರೋ ಆಗ ಹೋಗಿ ಉತ್ತರ ಕೊಡ್ತೀನಿ. ರಾಬರ್ಟ್ ವಾದ್ರಾ ಮೇಲೆ ಇಡಿಯಿಂದ ಕೇಸ್ ದಾಖಲಾಗಿದೆ. ವ್ಯಕ್ತಿಯೊಬ್ಬರ ಮೇಲೆ ಸೇಡು ತೀರಿಸಿಕೊಳ್ಳುವ ಸಂಚು ನಡೀತಾ ಇದೆ. ಕಾಂಗ್ರೆಸ್ ಮೇಲೆ ಈಗ ಗೂಬೆ ಕೂರಿಸುವ ಕೆಲಸ ಆಗ್ತಾ ಇದೆ. ಇನ್ನು ವಾದ್ರಾ ಮೇಲೆ ಕೇಸ್ ಹಾಕಿ ಕೆಟ್ಟ ಹೆಸರು ತರುವ ಪ್ರಯತ್ನ ಆಗ್ತಾ ಇದೆ. ನಾವೆಲ್ಲ ವಾದ್ರಾಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಏನಂತ, ನನ್ನ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರೆ ವೆಲ್ಕಮ್, ತಗೊಳ್ಳಿ. ಅದಕ್ಕೆ ಯಾವಾಗ ಕ್ರಮ ತಗೊಳ್ತಾರೋ ಆವಾಗ ನಾವು ನಮಗೆ ಉತ್ತರ ಕೊಡ್ತೀವಿ. ಸರ್ ಇಡಿ ಚಾರ್ಜ್ ಶೀಟ್ ಮಾಡಿದ್ದಾರೆ ರಾಬರ್ಟ್ ವಾದ್ರಾ ಮೇಲೆ, ಆಮೇಲೆ ಅಪೋಸಿಷನ್ ಲೀಡರ್ಗಳ ಮೇಲೆ ಈ ಥರ ದುರ್ಬಳಕೆ ಮಾಡ್ಕೊಳ್ತಾರೆ ತನಿಖಾ ಸಂಸ್ಥೆಗಳನ್ನ. ಉಪೇಶ್ ಬಾಗೇಲ್ ಅರೆಸ್ಟ್ ಮಾಡಿದ್ದಾರೆ. ಅದನ್ನು ವಾಡ್ರಾಗ್ ಮಾಡಿದ್ದು ಒಬ್ಬ ವ್ಯಕ್ತಿ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ, ಒಂದು ಪಕ್ಷದ ಮೇಲೆ ಗೂಬಿ ಕೂಡ್ಸೋಕ್ಕೆ ಅವರಿದು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ರೀತಿಯಿಂದ ಒಂದು ವಾಡ್ರಾಗಾಗಲಿ ಗಾಂಧಿ ಫ್ಯಾಮಿಲಿಗಾಗಲಿ ಒಂದು ಕೆಟ್ಟ ಹೆಸರು ತರಬೇಕು ಅನ್ನತಕ್ಕಂಥ ಅವ್ರ ಪ್ರಯತ್ನ ಇದೆ. ಅದಕ್ಕಾಗಿ ಅದರಲ್ಲಿ ಅವರು ಎಂದೂ ಯಶಸ್ವಿ ಆಗೋದಿಲ್ಲ. ಕೋರ್ಟ್ಗಳಿವೆ, ಎಲ್ಲನೂ ಇದೆ. ಆದರೆ ವಾಡ್ರಾ ಇವತ್ತು ಅವರಿಗೇನು ತೊಂದರೆ ಕೊಡ್ತಾ ಇದ್ದಾರೆ ಅದು ಸರಿಯಲ್ಲ. ನಾವೆಲ್ಲರೂ ಕೂಡ ಅವನು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತೀವಿ. ಅದು ನೋಡಿ, ಅದು ನನಗೆ ಗೊತ್ತಿಲ್ಲ ಏನಂತ, ನನ್ನ ಮೇಲೆ ಕ್ರಮ ತಗೊಳ್ತೀನಿ